ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಶಿಥಿಲಗೊಂಡಿದ್ದ ಶಾಲೆಯ ಆವರಣ ಗೋಡೆ ಕುಸಿತು 3ನೇ ತರಗತಿಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ ಘಟನೆ ಹರೇಕಳ ನ್ಯೂ ಪಡುಪುವಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಸಂಭವಿಸಿದೆ. ನ್ಯೂ ಪಡುಪು ನಿವಾಸಿ ಸಿದ್ದಿಕ್ ಜಮೀಲ ದಂಪತಿಯ ಪುತ್ರಿ ಶಾಜಿಯಾ ಬಾನು ಮೃತ ಬಾಲಕಿ. ಆಕೆಯ ಜೊತೆಗಿದ್ದ ಸಹಪಾಠಿ ಸುಹೀಲಾ ಕಾಲಿಗೆ ಗಾಯವಾಗಿದ್ದು ದೇರಳಕಟ್ಟೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಾಲೆಯಲ್ಲಿ ಕುರ್ನಾಡು ಮುಡಿಪು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ನಡೆಯುತ್ತಿದ್ದು ಶಾಲೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುತ್ತಿದ್ದರು. ಸೋಮವಾರವೂ ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳು ಇದ್ದ ಹಿನ್ನೆಲೆಯಲ್ಲಿ ಸಮೀಪದಲ್ಲೇ ಮನೆ ಇರುವ ವಿದ್ಯಾರ್ಥಿನಿ ಶಾಯಿಜಾ ಬಾನು ಭಾಗವಹಿಸಿದ್ದಳು. ಸಂಜೆ ಮರಳುವಾಗ ಶಾಲಾ ಕಾಂಪೌಂಡ್ ಗೇಟಿನಲ್ಲಿ ಆಟವಾಡಿತ್ತು. ಅಷ್ಟರಲ್ಲಿ ಕಾಂಪೌಂಡ್ ಪಿಲ್ಲರ್ ಸಹಿತ ಬಾಲಕಿ ಶಾಜಿಯ ಮೇಲೆ ಕುಸಿತು ಬಿತ್ತು. ಸ್ಥಳೀಯರು ರಕ್ಷಣೆಗೆ ಧಾವಿಸಿದರೂ ಬಾಲಕಿಯ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ಈ ಘಟನೆಯ ಸಂದರ್ಭ ಇನ್ನೂ 8 ವಿದ್ಯಾರ್ಥಿಗಳು ಪಕ್ಕದಲ್ಲೇ ಇದ್ದರು. ಸುಹಿಲ್ನ ಕಾಲಿಗೂ ಗಾಯವಾಗಿರುವುದನ್ನು ಹೊರತುಪಡಿಸಿದರೆ ಉಳಿದವರು ಸುರಕ್ಷಿತವಾಗಿದ್ದಾರೆ. ಮೃತ ಶಾಜಿಯಾ ಹೆತ್ತವರು ಸಹೋದರ ಸಹೋದರಿಯನ್ನು ಅಗಲಿದ್ದಾಳೆ. ಉಳ್ಳಾಲ ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್, ಕಂದಾಯ ನಿರೀಕ್ಷಕ ಪ್ರಮೋದ್ ಕುಮಾರ್ ಮತ್ತು ಕೊಣಾಚಿ ಪೊಲೀಸ್ ಇನ್ಸ್ಪೆಕ್ಟರ್ ರವೀಂದ್ರ, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಕೊಣಾಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.